ಎಲ್ಲ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ನಲ್ಲಿ ಖಾಲಿರ್ತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂಥದ್ದು. ಸೊ ಈ ನೇಮಕಾತಿ ಕುರಿತಂತೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ಸೌಂದರ್ಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ನ ವತಿಯಿಂದ ಅಧಿಸೂಚನೆ ಪ್ರಕಟ ಆಗಿರತಕ್ಕಂಥದ್ದು. ಸೊ ಇದರಲ್ಲಿ ಖಾಲಿರುವಂಥ ವಿವಿಧ ಹುದ್ದೆಗಳ ಭರ್ತಿಯನ್ನು ಮಾಡಲಾಗ್ತಾ ಇದೆ. ಸೊ ಹುದ್ದೆಗಳ ವಿವರ: ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಒಂದು ಪೋಸ್ಟ್ ಇರುತ್ತೆ. ಸೊ ಇದಕ್ಕೆ MBA ಅಥವಾ MComನಲ್ಲಿ ಫಿನಾನ್ಸ್ ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಗರಿಷ್ಠ ವಯೋಮಿತಿ 45 ವರ್ಷ ಮತ್ತು ಇದಕ್ಕೆ ಅನುಭವ ಅವಶ್ಯಕತೆ ಇರುತ್ತೆ. ಹಾಗೆ ಮ್ಯಾನೇಜರ್ ಒಂದು ಪೋಸ್ಟ್ ಇರುತ್ತೆ. BCom, MCom ಅಥವಾ MBA ಮುಗಿಸಿರ್ತಕ್ಕಂಥವರು ಮತ್ತು ಗರಿಷ್ಠ 40 ವರ್ಷ ಒಳಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಸೀನಿಯರ್ ಆಫೀಸರ್ 2 ಹುದ್ದೆಗಳು ಇರುವಂಥದ್ದು. BCom, BBA, MComನ್ನು ಮುಗಿಸಿ ಮತ್ತು ಅಥವಾ MBAಯನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಗರಿಷ್ಠ ವಯೋಮಿತಿ 35 ವರ್ಷ. ಹಾಗೆ ಜೂನಿಯರ್ ಆಫೀಸರ್ ಒಟ್ಟು 3 ಹುದ್ದೆಗಳು. ಸೊ ಇದಕ್ಕೆ BCom ಅಥವಾ BBA ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಗರಿಷ್ಠ 30 ವರ್ಷದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಸೌಂದರ್ಯ ಸೌಹಾರ್ದ.com ಅನ್ನುವಂಥ ವೆಬ್ಸೈಟಿಗೆ ವಿಸಿಟ್ ಮಾಡಿ ಏಪ್ರಿಲ್ 5, 2026 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಈ ನೇಮಕಾತಿ ಕುರಿತಾಗಿ ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಕನ್ನಡದಲ್ಲಿ ಅವಶ್ಯಕತೆ ಇತ್ತು ಅಂತಂದರೆ ಸೊ ನೀವು ಈ ರೀತಿಯಾಗಿ ಮಾಡಿ. ಸ್ನೇಹಿತರೆ, ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಸರ್ಚ್ ಅಥವಾ ಕ್ರೋಮ್ ಸರ್ಚ್ಗೆ ಹೋಗಿ ಸರ್ಚ್ ಬಾರಲ್ಲಿ ನೀವು spardhadeepa.com ಅಂತೇಳಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಈ ಒಂದು ನೇಮಕಾತಿಯ ಜೊತೆಗೆ ಇನ್ನೂ ಹಲವಾರು ಇತ್ತೀಚಿನ ನೇಮಕಾತಿಗಳ ವಿವರಗಳು ಕೂಡ ಸಿಗುತ್ತೆ. ಅದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಹಾಗೆ ಪ್ರತಿಯೊಂದು ಆರ್ಟಿಕಲ್ನ ಕೊನೆಯ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಅಪ್ಲಿಕೇಶನ್ ಸಬ್ಮಿಷನ್ ಲಿಂಕ್ ಕೂಡ ಇರುತ್ತೆ. ಅದರ ಜೊತೆಗೆ ಅಧಿಸೂಚನೆಯ ಲಿಂಕ್ ಕೂಡ ಇರುತ್ತೆ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ತೆ.